ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ಬ್ಲಾಗ್. ಸೆಕೆಂಡ್ ಬ್ಲಾಗ್ ಬಂದ್ಬಿಟ್ಟು ನಿಮಗೆ ತೋರ್ಸಕ್ ಹೊರಟಿರೋದು ಕಬ್ಬಾಳಮ್ಮನ ಬೆಟ್ಟ. ಸೊ ಇದು ನಿಯರ್ ಕನಕಪುರ ಇದೆ ನಿಮಗೆ. ಸೊ ನಿಮಗೆ ಎರಡು ರೂಟ್ ಇರುತ್ತೆ ನಿಮಗೆ. ನೀವು ಕನಕಪುರ ರೋಡಿಂದ ಹೋಗ್ಬೋದು, ಮೈಸೂರು ರೋಡಿಂದ ಹೋಗ್ಬೋದು. ಬೆಸ್ಟ್ ಪ್ರಿಫರ್ ಬಂದ್ಬಿಟ್ಟು ಮೈಸೂರು ರೋಡು. ಸೊ ನಿಮಗೆ ರೋಡ್ ಪ್ರಾಪರ್ ಆಗಿ ಚೆನ್ನಾಗಿದೆ. ಸೊ ಬಿಫೋರ್ ದಟ್ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಸೊ ಒನ್ ಆಫ್ ದ ಹೀರೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಅದಿಷ್ಟ ಆಯ್ತು. ಸೊ ಅದನ್ನೇ ಶೇರ್ ಮಾಡೋಣ ಅಂತ ಇದ್ದೀನಿ ಬಿಫೋರ್ ಸ್ಟಾರ್ಟಿಂಗ್ ದ ಬ್ಲಾಗ್. ನೆವರ್ ಡೂ ಥಿಂಗ್ಸ್ ಫಾರ್ ಫ್ರೀ ವಿಚ್ ಯು ಆರ್ ಗುಡ್ ಅಟ್ ಅಂತ. ಸೊ ವಾಟ್ ಎವರ್ ಯು ಆರ್ ಎಕ್ಸ್ಪರ್ಟಿಂಗ್, ನೀವು ವಿಡಿಯೋ ಎಡಿಟಿಂಗಲ್ಲಿ ಎಕ್ಸ್ಪರ್ಟ್ ಇರಿ ಆರ್ ಏನಾದ್ರಲ್ಲೂ ಎಕ್ಸ್ಪರ್ಟ್ ಇರಿ. ಸೊ ನೆವರ್ ಡೂ ಥಿಂಗ್ಸ್ ಫಾರ್ ದ ಫ್ರೀ, ಬಿಕಾಸ್ ಎರಡು ಕಡೆಯಿಂದನೂ ವ್ಯಾಲ್ಯೂ ಇರಲ್ಲ. ಸೊ ಅದಕ್ಕೋಸ್ಕರನೇ ಆ ವ್ಯಾಲ್ಯೂ ಇರೋ ಕಡೆನೇ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಕಬ್ಬಾಳಮ್ಮ ಬೆಟ್ಟ ಬಂದ್ಬಿಟ್ಟು ಒನ್ ಆಫ್ ದ ಡಿಫಿಕಲ್ಟ್ ಟ್ರೆಕ್ ಅಂತ ಹೇಳ್ಬೋದು. ಬಿಕಾಸ್ ಟ್ರೆಕ್ಕಿಂಗ್ ಡಿಸ್ಟೆನ್ಸು ಪ್ಲಸ್ ಆ ಫಾರೆಸ್ಟ್ ಥಿಂಗ್ಸ್ ಎಲ್ಲ, ಹೈಕಿಂಗು, ಬಿಕಾಸ್ ಫುಲ್ ಎಲ್ಲ ನಿಮಗೆ ಮೆಟ್ಲೆಲ್ಲ ಜಾಸ್ತಿ ಇಲ್ಲ ನಿಮಗೆ. ಹೈಕಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಟ್ಸ್ ಎ ಕೈಂಡ್ ಆಫ್ ಎ ಮಾಡ್ರೇಟ್ ಟ್ರೆಕ್ಕಿಂಗ್ ಅದು ನಿಮಗೆ. ಸೊ ಎಕ್ಸ್ಪೀರಿಯನ್ಸ್ ಇರೋರು ಬಂದರೆ ಬೆಸ್ಟು. ಫಸ್ಟ್ ಟೈಮ್ ಹತ್ತುತ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಹೋದಾಗ ಎಷ್ಟೊಂದು ಜನ ಮಧ್ಯದಲ್ಲೇ ಆಗಲ್ಲ ಅಂತ ಇಳಿದು ಬಂದಿರೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಬನ್ನಿ, ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಕಬ್ಬಾಳಮ್ಮನ ಬೆಟ್ಟ. ಕಬ್ಬಾಳಮ್ಮನ ಬೆಟ್ಟದಲ್ಲಿ ಏನೇನು ಮಾಡಿದ್ದೀವಿ, ಏನು ಕತೆ ಎಲ್ಲ ನಿಮಗೆ ತೋರಿಸ್ತೀವಿ. ಲೆಟ್ಸ್ ರೋಲ್ ಔಟ್ ದ ವಿಡಿಯೋ ಫಾರ್ ದ ಸೆಕೆಂಡ್ ಬ್ಲಾಗ್. ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾವಿವಾಗ ಹೋಗ್ತಾ ಇರೋದು ಯಾವುದಾದ್ರು ಪ್ಲೇಸು? ಕಬ್ಬಾಳಮ್ಮನ ಬೆಟ್ಟ. ಸೊ ಆ್ಯಕ್ಚುಲಿ ಮಾರ್ನಿಂಗ್ ಏನಾಯಿತು ಅಂದರೆ ಬಾನತಿಮ್ಮರಾಯನ ಬೆಟ್ಟ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದು ಬೈ ಮಿಸ್ ಆಗಿ ಫಾರೆಸ್ಟ್ ಆಫೀಸರ್ ಏನೋ ಅಲೋ ಮಾಡ್ತಾಯಿರಲಿಲ್ಲ ಇಶ್ಯೂ ಆಗಿ. ಸೊ ಅಲ್ಲಿಂದ ಬಿಡಲಿಲ್ಲ. ಸೊ ಹತ್ತಿರ ಈ ಕಬ್ಬಾಳಮ್ಮ ಬೆಟ್ಟ ಇತ್ತು. ಸೊ ಬನ್ನಿ, ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರೋದು ವಿಡಿಯೋ ಕಬ್ಬಾಳಮ್ಮನ ಬೆಟ್ಟ. ಸೊ ನಿಮಗೆ ಕಬ್ಬಾಳಮ್ಮನ ಬೆಟ್ಟ ಹತ್ತಬೇಕು ಅಂತಂದರೆ ಸೊ ಇಟ್ಸ್ ನಿಯರ್ ಟು ಕನಕಪುರ ರೋಡ್. ಸ್ವಲ್ಪ ಡಿಫಿಕಲ್ಟ್ ಟ್ರೆಕ್ಕೇ ಇದೆ. ಸೊ ಟ್ರೆಕ್ ಸ್ವಲ್ಪ ಡಿಫಿಕಲ್ಟೇ ಇದೆ, ನೋಡ್ಬೋದು ನೀವು. ಈ ಥರ ಇರುತ್ತೆ ನಿಮಗೆ ಹತ್ತಬೇಕಾದ್ರೆ. ಎಲ್ಲ ಬರೀ ಕಾಲ್ದಾರಿನೇ ಈ ಕಡೆನಾ. ಸೊ ದಿಸ್ ಇಸ್ ದ ವ್ಯೂ. ಫುಲ್ ಕಾಡು. ಸೊ ಆ್ಯಸ್ ಯೂಶ್ವಲ್ ಟ್ರೆಕ್ಕಿಂಗ್ಗೆ ಶೂಸ್ ಮ್ಯಾಂಡೇಟ್ರಿ. ವಾಟ್ರ್ ಬಾಟಲ್ ಕೆಳಗಡೆ ಸಿಗುತ್ತೆ ನಿಮಗೆ. ವಾಟ್ರ್ ಬಾಟಲ್, ಸೌತೆಕಾಯಿ, ಅದು ಇದೆಲ್ಲ ಸಿಗುತ್ತೆ ಬೇಕಾದ್ರೆ ನಿಮಗೆ. ಬಟ್ ಶೂ ಹಾಕ್ಕೊಂಡು ಬಂದರೆ ಬೆಸ್ಟು ನೀವು. ಮೈ ಗಾಡ್, ಟ್ರೆಕ್ಕಿಂಗ್ 1 hour ಅಂತ ಹೇಳಿದ್ರು. ಬಟ್ ನೀವು ಹತ್ತೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು. ಓಕೆ, ಸೊ ಕಬ್ಬಾಳಮ್ಮ ಬೆಟ್ಟ ಇಟ್ಸ್ ನಾಟ್ ಎನ್ ಈಸಿ ಟ್ರೆಕ್. ಸ್ವಲ್ಪ ಡಿಫಿಕಲ್ಟ್ ಇದೆ ಹತ್ತಬೇಕಾದ್ರೆ ನೀವು.
ಸೊ ಇಟ್ಸ್ ನಾಟ್ ಈಸಿ ಲೈಕ್ ನಿಜ್ಗಲ್ ಬೆಟ್ಟ ಒನ್ ಆಫ್ ದ ಈಸಿ ಟ್ರೆಕ್ ರೀಸೆಂಟ್ಲಿ. ಸೊ ನಿಜ್ಗಲ್ ಬೆಟ್ಟ ಬ್ಲಾಗ್ ಯಾರು ನೋಡಿಲ್ವೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿದೆ. ಸೊ ವಿ ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಸೊ ನೋಡಿ, ಇದಾದಮೇಲೆ ಫೈನಲಿ ಮೆಟ್ಲು ಕಾಣಿಸುತ್ತೆ. ಇಲ್ಲಿಂದ ಮೆಟ್ಲು. ಸೊ ಅಲ್ಲಿಂದ ಆಫ್ ರೋಡು, ಇಲ್ಲಿಂದ ಮೆಟ್ಲು. ಸೊ ಮೆಟ್ಲು ಹತ್ಕೊಂಡು ಫುಲ್ಲು ಅಲ್ಲಿವರೆಗೂ ಹೋಗ್ಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಸ್ ಯೂಶುವಲ್ ಬೆಸ್ಟ್ ವ್ಯೂ ಫ್ರಮ್ ಕಬಾಳಮ್ಮನ ಬೆಟ್ಟ ಇದು. ಸೊ ಮೇಲ್ಗಡೆ ಒಂದು ಚಿಕ್ಕದ ಟೆಂಪಲ್ ಇದೆ, ಅಲ್ಲಿ ತೋರಿಸ್ತೀನಿ ಮುಂದೆ. ಸೊ ದಿಸ್ ಇಸ್ ದ ವ್ಯೂ. ಸೊ ಇನ್ನು ಮುಂದೆ ಹೋದರೆ ನಿಮಗೆ, ಸೊ ನೋಡಿ ನಾವು ಗಾಡಿ ಪಾರ್ಕ್ ಮಾಡಿರೋದು ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸುತ್ತೆ. ಸೊ ಹೋಪ್ ಸೊ ಕಬಾಳಮ್ಮದು ಒಂದು ಮಿಸ್ಟ್ರಿ ಆಗೋಯ್ತು, ಆ್ಯಕ್ಚುಲಿ ಮಿರಾಕಲ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಫಸ್ಟು ಬಾನತಿಮ್ಮರಾಯನ ಬೆಟ್ಟ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿ ರೀಸೆಂಟ್ಲಿ ಏನೋ ಫಾರೆಸ್ಟ್ ಇಶ್ಯೂ ಆಗಿ ಅಲ್ಲಿ ಬಿಡ್ತಾ ಇರಲಿಲ್ಲ. ಸೊ ಅಷ್ಟು ದೂರದಿಂದ ಬಂದಿದ್ದೀವಿ, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡಲಿಲ್ಲ. ಸೊ ಇದು ಆಪ್ಷನ್ನಾಗಿ ಇಟ್ಕೊಂಡಿದ್ವಿ. ಸೊ ಅಲ್ಲಿಂದ ಒಂದು ಅರೌಂಡ್ 3 to 12 ಕಿಲೋಮೀಟರ್ಸ್ ಏನೋ ಆಗುತ್ತೆ ನಿಮಗೆ ಬರಬೇಕಾದ್ರೆ. ಸೊ ಅದು ಆದಮೇಲೆ ಸೊ ನಾವಿಲ್ಲಿ ಕಬಾಳಮ್ಮ ಟೆಂಪಲ್ ಅಂತ ಟ್ರೆಕ್ಕಿಂಗ್ ಅಂತ ಬಂದಿದ್ದು. ಸೊ ನಿಮಗೆ ಡಿಫಿಕಲ್ಟ್ ಸ್ವಲ್ಪ ಜಾಸ್ತಿನೇ ಕಷ್ಟನೇ ಇದೆ ನಿಮಗೆ ಡಿಫಿಕಲ್ಟು. ಯಾಕೆ ಅಂತಂದರೆ ಬಿಕಾಸ್ ನನಗೆ ಫುಲ್ ವಿಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ, ಬಿಕಾಸ್ ಹೈಟು ಈ ರೀತಿ ಇದೆ ನಿಮಗೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದು ಹತ್ತಿದ್ರೆ ದಟ್ಸ್ ಫೈನ್. ಸೊ ನೀವು ಆರಾಮಾಗಿ ಹತ್ತಬಹುದು. ಇಲ್ಲಾಂದರೆ ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಹತ್ತಕ್ಕೆ. ಡಿಫಿಕಲ್ಟ್ ಏನಿಲ್ಲ, ಬಟ್ ಐ ಮೀನ್ ಮಾಡ್ರೇಟ್ ಟ್ರಕ್ಕಿಂಗ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಲೇಟ್ ಆಗೋಯ್ತು ಬರೋದ್ರಲ್ಲಿ. ಸೊ ನಾವು ಬಾನತಿಮ್ಮರಾಯನ ಬೆಟ್ಟ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಕ್ಲೋಸ್ ಆಗಿ ತಿರ್ಗಾ ಅಲ್ಲಿಂದ ರೂಟ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಕೇಳಿಕೊಂಡು ಬಂದಿದ್ದಾಯಿತು. ಸೊ ಬಾನತಿಮ್ಮರಾಯನ ಬೆಟ್ಟ ಹೀಗೆ ಹೋಗೋದು ಅಂತ ನಿಮ್ಗೆ ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಸೊ ಯು ಕ್ಯಾನ್ ಚೆಕ್ಔಟ್ ಇನ್ ದ ಡಿಸ್ಕ್ರಿಪ್ಷನ್. ಆ್ಯಂಡ್ ಥ್ಯಾಂಕ್ ಯು. ಟೆಂಪಲ್ನ ತೋರಿಸ್ತೀನಿ. ಇನ್ನು ಫೋಟೋಶೂಟ್ ಬ್ಯಾಲೆನ್ಸ್ ಇದೆ, ಬಿಕಾಸ್ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ನೀವು ನೋಡ್ಬೋದು ಮುಖಕ್ಕೆ ಹೇಗೆ ಬಿಸಿಲು ಹೊಡಿತಾ ಇದೆ ಅಂತ. ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಸೊ ಬಂದುಬಿಟ್ಟಿದ್ದೀವಿ. ಸೊ ರೀಸೆಂಟ್ಲಿ ಆ್ಯಸ್ ಯೂಶುವಲ್ ಒಂದು ಬ್ಲಾಗ್ ಮಾಡಬೇಕು ಅಂದರೆ ಸೊ ಎಲ್ಲ ಥರದ್ದು ಸಪೋರ್ಟ್ ಬೇಕೇ ಬೇಕು. ವೆದರ್ ಸಪೋರ್ಟ್ ಮಾಡಬೇಕು, ಯುವರ್ ಪರ್ಸ್ನಲ್ ವರ್ಕ್, ನೀವು ಫ್ರೀ ಆಗಿರಬೇಕು, ಅದಕ್ಕೋಸ್ಕರ ಡೆಡಿಕೇಟ್ ಮಾಡಬೇಕು. ಸೊ ಎವ್ರಿ ವೀಕ್ ಬ್ಲಾಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟೇ, ಬಿಕಾಸ್ ನೀವು ವರ್ಕು ತಿರ್ಗಾ ಇದು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಜಸ್ಟ್ ಎಂಜಾಯ್ ದ ವ್ಯೂ, ದಟ್ಸ್ ಇಟ್. ಥ್ಯಾಂಕ್ ಯು. ಸೊ ಫೈನಲಿ ಕೆಳಗಿಳಿದಾಯಿತು. ಒನ್ ಆಫ್ ದ ಡಿಫಿಕಲ್ಟ್ ಟ್ರಕ್ ಇದು. ಸೊ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಬಂದರೆ ಒಳ್ಳೆಯದು. ಸೊ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಬರೋದು.
ಸೊ ಮುಂದೇನು ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀವಿ. ಹೊಸದಾಗಿ ಚಾನಲ್ಗೆ ಬರ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಕಬ್ಬಾಳಮ್ಮ ಟ್ರೆಕ್ಕಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.